ಇವತ್ತು ಏನು ಮಾಧ್ಯಮ ಕರೆದಿದ್ದೀವಿ, ಇದೇ ತಿಂಗಳು ಒಂದು ಕಾರ್ಯಕ್ರಮನ ಹಮ್ಮಿಕೊಳ್ಳೋ ನಿಟ್ಟಿನಲ್ಲಿ ಅದರ ವಿಧಾನಗಳ ಮತ್ತು ಹೇಗೆ ರೂಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರ ಮತ್ತು ಇದನ್ನು ಮಾಧ್ಯಮದಿಂದ ತಿಳಿಯಪಡಿಸೋದಕ್ಕೋಸ್ಕರ ಈ ಮಾಧ್ಯಮನ ಉದ್ದೇಶಿಸಿ ಮಾತನಾಡಲು ಆಲಿಸಿದಂಥ ನಮ್ಮ ನಾಯಕರಾದ ಆದಿನಾರಾಯಣ ಅವರಿಗೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಟೌನ್ ಬ್ಲಾಕ್ ಅಧ್ಯಕ್ಷರಾದ ಅಮಾನುಲ್ಲಾ ಅವ್ರಿಗೂ ಸ್ವಾಗತ ಬಯಸ್ತಾ, ಹಿರಿಯರಾದ ಸುವರ್ಣ ಅವ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಮತ್ತು PLD ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ರಾಜೇಂದ್ರ ಗೌಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, PLD ಬ್ಯಾಂಕ್ನ ಅಧ್ಯಕ್ಷರಾದ ವೆಂಕಟೇಶ್ವರವರು ಮತ್ತು ನಗರಸಭೆಯ ಮಾಜಿ ಅಧ್ಯಕ್ಷರಾದ ರಿಯಾಜ್ ಅವರು, ಟೌನ್ ಬ್ಲಾಕ್ ಕಾಂಗ್ರೆಸ್ನ ಮಹಿಳಾ ಅಧ್ಯಕ್ಷರಾದ ನಾಗೇಶ್ವರಿ ಅವರು, CM ಅವರು, ನಮ್ಮ ಸರ್ಕಾರ ಸಂಸ್ಥೆಯ ಸದಸ್ಯರಾದ ಮುಜಳ್ಳಿ ಮಂಜಣ್ಣವರು, PLD ಬ್ಯಾಂಕ್ ಉಪಾಧ್ಯಕ್ಷರಾದ ಮಂಜುನಾಥ್ ಅವರು, ಮತ್ತು ಹಿರಿಯರು ಹಾಗೂ ಹಿರಿಯ ಮುಖಂಡ ಸರ್ವಜ್ಞಗೌಡರಿಗೆ, ಮತ್ತು ಗೋಪಾಲರು ಹಾಗೂ ಸುಬ್ರಹ್ಮಣ್ಯವರು, JK ಅವರು, ಹಲವಾರು ಎಲ್ಲ ಮುಖಂಡರು ಮತ್ತು ಯೂತ್ ಕಾಂಗ್ರೆಸ್ ಎಲ್ಲರೂ ಕೂಡ ಈ ಮಾಧ್ಯಮ ಗೋಷ್ಠಿ ಉದ್ದೇಶ ಮಾತನಾಡಲ್ಲ, ಎಲ್ಲರೂ ಕೂಡ ಆಗಮಿಸಿದ್ರು. ಎಲ್ಲರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ, ಈಗ ಏನು ಈ ಕಾರ್ಯಕ್ರಮದ ರೂಪರೇಷೆಗಳು ಮತ್ತು ಈ ಕಾರ್ಯಕ್ರಮ ಪಾಂಪ್ಲೆಟ್ಗಳನ್ನ ಉದ್ದೇಶಿಸಿ ಮಾತನಾಡಲು ಮುಂದೆ ನಾವು ನಮ್ಮ ನಾಯಕರಾದ ಆದಿನಾರಾಯಣ ಅವರಿಗೆ ಮುಂದುವರಿಸಲು ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಮಾಧ್ಯಮ ಮಿತ್ರರನ್ನು ಈ ಸುದ್ದಿಗೋಷ್ಠಿಗೆ ಕರೆಯಲು ಮುಖ್ಯ ಉದ್ದೇಶ, ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ನಾಯಕರಾದಂಥ ಕೋಲಾರ ಜನಪ್ರಿಯ ಶಾಸಕರಾದಂಥ ನಮ್ಮ ಪತ್ತೂರು ಮಂಜಣ್ಣನವರ ಸಹಕಾರದೊಂದಿಗೆ ಮತ್ತು ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಮತ್ತು ಕಾರ್ಯಕರ್ತರ ಸಹಕಾರದೊಂದಿಗೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡಲು ನಾವು ಈ ದಿನ ಸುದ್ದಿಗೋಷ್ಠಿಯನ್ನು ಕರೆದಿದ್ದೇವೆ. ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ನಮ್ಮ ಪುತ್ತೂರು ಮಂಜಣ್ಣವರ ಸಹಕಾರದೊಂದಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಸಹಕಾರದೊಂದಿಗೆ ಉಮಾಶಂಕರಣ್ಣನವರನ್ನ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ದೇವೆ ಮತ್ತು 14 ಜನ ಸದಸ್ಯರುಗಳನ್ನು ಸಹ ಘೋಷಣೆ ಮಾಡಿದ್ದಾರೆ ಮತ್ತು ಸರ್ಕಾರದಿಂದ ಆದೇಶವನ್ನು ಸಹ ನೀಡಿದ್ದಾರೆ. ನಾವು ಇದೇ ತಿಂಗಳು 20ನೇ ತಾರೀಕು ಫೂಲ್ಚಂದ್ ಕಲ್ಯಾಣ ಮಂಟಪದಲ್ಲಿ ನಮ್ಮ ಮಲ್ನಾಯಕನಲ್ಲಿ ಹೋಗುವ ರಸ್ತೆಯಲ್ಲಿ ಮುಳಬಾಗಿಲು ಟೌನಲ್ಲೇ ಉದ್ಯೋಗ ಮೇಳವನ್ನು ಮಾಡಲು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ತೀರ್ಮಾನ ಮಾಡಿದ್ದೀವಿ. ನಾವು ಉತ್ತಮ ಸಮಾಜ ನಿರ್ಮಾಣ ಮಾಡೋಕ್ಕೆ ಯುವಕ ಯುವತಿಯರಿಗೆ ಜೀವನಕ್ಕೆ ಉದ್ಯೋಗ ಮಾಡಲು ಒಂದು ಅವಕಾಶ ಮಾಡಿಕೊಡೋಕ್ಕಾಗಿ ಮತ್ತು ಮಹಿಳೆಯರ ಸಬಲೀಕರಣಕ್ಕಾಗಿ ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಸುಮಾರು ಯೋಜನೆಗಳನ್ನು ಮಾಡಬೇಕಂತ ನಾವು ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಆ ಯೋಜನೆಯಲ್ಲಿ ಈ ಉದ್ಯೋಗ ಮೇಳ ಕೂಡ ಒಂದು ಯೋಜನೆ. ನಾವು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದೀವಿ. ನಮ್ಮ
ಉದ್ದೇಶ ನಾವು ನಮ್ಮ ಮುಳಬಾಗಿಲಿನಲ್ಲಿ ಈಗ ನಿಮಗೆಲ್ಲ ಗೊತ್ತಿದೆ, ನಮ್ಮ ಮುಳಬಾಗಿಲು ಆಂಧ್ರ ಗಡಿಗೆ ಹೊಂದ್ಕೊಂಡಿದೆ. ಹಳ್ಳಿಗಳಲ್ಲಿ ತುಂಬ ಬಡವರಿದ್ದಾರೆ, ಬಡತನ ರೇಖೆಗಿಂತ ಕೆಳಗಡೆ ಇರೋರು ಸುಮಾರು ಇದ್ದಾರೆ. ಉದ್ಯೋಗ ಬೇಕಾದರೆ ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ ಒಂದು 15,000 20,000 ಸ್ಯಾಲ್ರಿ ಕೊಡ್ತಾರೆ. ಅಲ್ಲಿ ಪಿ ಜಿಗಳಲ್ಲಿ ಇರ್ತಾರೆ, ಇಲ್ಲ ಫ್ರೆಂಡ್ಸ್ ಹಾಸ್ಟೆಲಲ್ಲೋ ಇಲ್ಲ ಫ್ರೆಂಡ್ಸ್ ರೂಮ್ಗಳಲ್ಲೋ ಎಲ್ಲ ಒಂದು ಕಡೆ ಇರ್ತಾರೆ. ಅಲ್ಲಿ 15,000 20,000ಕ್ಕೆ ಹೋದರೆ ಪೆಟ್ರೋಲ್ ಡೀಸೆಲ್ ದುಡ್ಡು ಒಂದು 3,000 4,000 ಖರ್ಚಾಗುತ್ತೆ. ಅವರು ಪಿ ಜಿಗಳಲ್ಲಿರೋದು ಒಂದು 5,000 6,000 ಖರ್ಚಾಗುತ್ತೆ. ಇನ್ನು ಒಂದು 5,000 6,000 ರೂಪಾಯಿಗೆ ತಿಂಗಳೆಲ್ಲ ದುಡಿಬೇಕು. ಆ ತಿಂಗಳೆಲ್ಲ ದುಡಿಲಿಲ್ಲ ಅಂತಂದರೆ ಪಾಪ ಜೀವನ ನಡೆಯಲ್ಲ. ಅದಕ್ಕೋಸ್ಕರ ನಮ್ಮ ಮಂಜಣ್ಣನವರನ್ನು ಕೇಳಿದೆ ನಾನು, ನಮ್ಮ ಗಡಿಭಾಗದಲ್ಲಿ ತುಂಬ ಬಡವರಿದ್ದಾರೆ, ನೀವು ಕೋಲಾರದಲ್ಲಿ ಶಾಸಕರಿದ್ದೀರಾ, ನಿಮ್ಮ ಸುತ್ತಮುತ್ತಲಿರುವ ಕಂಪ್ನಿಗಳನ್ನು ಸ್ವಲ್ಪ ಮಾತಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ, ನಮಗೆ ಮುಳಬಾಗಿಲ ಜನಕ್ಕೆ ಉದ್ಯೋಗ ಕೊಡಿಸಲು ಒಂದು